ಎಲ್ಲ ಒಂದು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಕೃಷಿಕ PCL ಚಾನಲ್ಗೆ ಸ್ವಾಗತ. ನಾನು ಚೇತನ್ ಕೆ. ಇವತ್ತಿನ ಈ ಒಂದು ನಿಮಗೆ ಎಸ್ ಎಲ್ ಸಿ ರಾಜ್ಯ ಮಟ್ಟದ ಪೂರ್ವಸಿದ್ಧ ಪರೀಕ್ಷೆ 2ಕ್ಕೆ ಹಿಂದಿ ವಿಷಯದ ಒಂದು ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ವೆರಿ ಇಂಪಾರ್ಟೆಂಟು. ಯಾಕಂದರೆ ಇದು ಬಂದ್ಬಿಟ್ಟು ಬೋರ್ಡರು ಬಿಟ್ಟಿರುವ ಮಾಡೆಲ್ ಕ್ವಶನ್ ಪೇಪರ್ 2 ಮಾದರಿ ಪ್ರಶ್ನೆ ಪತ್ರಿಕೆ 2 ತುಂಬಾ ಇಂಪಾರ್ಟೆಂಟು. ಇಲ್ಲಿರೋ ಪ್ಯಾಟರ್ನು ಸೇಮ್ ನಿಮ್ಮ ಕ್ವಶನ್ ಪೇಪರಲ್ಲಿ ಇರ್ತದೆ. ಜೊತೆಗೆ ಅಷ್ಟೇ ಅಲ್ಲದೆ ಇಲ್ಲಿರೋ ಕ್ವಶನ್ ಪೇಪರ್ಗಳು ಕ್ವಶನ್ಗಳು ರಿಪೀಟ್ ಆಗ್ತವೆ. ತಪ್ಪದೆ ಕೊನೆಯವರೆಗೆ ನೋಡಿ. ನಾವು ಸಂಪೂರ್ಣ ಪ್ರಶ್ನೆ ಪತ್ರಿಕೆಗೆ ಉತ್ತರ ಸಹಿತ ನೋಡೋಣ. ಖಂಡಿತ ಕೊನೆಯವರೆಗೆ ನೋಡಿ, ತುಂಬಾ ಹೆಲ್ಪ್ಫುಲ್ಲು ನಿಮ್ಮ ಎಕ್ಸಾಮ್ಗೆ. ಓಕೆ, ಬನ್ನಿ ಇವತ್ತಿನ ಈ ಒಂದು ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದಾರ ಅಥವಾ ಚಾನಲ್ ನೋಡ್ಕಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ತಮಗೆ ನಿಮ್ಮೊಂದು SLC ಆನ್ಯುವಲ್ ಎಕ್ಸಾಮ್ ಮುಗಿಯವರೆಗೆ, ಅದು ಪೂರ್ವಸಿದ್ಧ ಪರೀಕ್ಷೆ ಇರ್ಬೋದು, ಆನ್ಯುವಲ್ ಎಕ್ಸಾಮ್ ಇರ್ಬೋದು, ಎಲ್ಲ ಎಕ್ಸಾಮ್ಗಳಿಗೆ ಎಲ್ಲ ವರ್ಷಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಪಿಕ್ಸ್ ಬಂದಿರುವಂಥ ಪ್ರಶ್ನೆಗಳು, ಅಷ್ಟೇ ಅಲ್ಲದೆ ಎಲ್ಲ ವಿಷಯಗಳು ಕ್ವಶನ್ ಪೇಪರ್ಗಳು ಇದೇ ರೀತಿಯಲ್ಲಿ ಆಗ್ತಾ ಇರ್ತವೆ. ಅವೆಲ್ಲ ಇದೇ ಒಂದು ಚಾನಲ್ ಬರ್ತವೆ. ಅವೆಲ್ಲ ಬೇಕು ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ಯಾಕೆ ಹೇಳ್ತಿದ್ದಾರೆ, ನೀವು ಮಾಡ್ಕೊಂಡ್ರೆ ಮಾತ್ರ ವಿಡಿಯೋ ಉಳಿಸುತ್ತವೆ. ತಪ್ಪದೆ ಮಾಡ್ಕೊಳ್ಳಿ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಯಾರು ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಬಗ್ಗೆ 10th ಅವರು ಶೇರ್ ಬಿಟ್ಟು ಹೆಲ್ಪ್ ಮಾಡ್ತೀರಲ್ವಾ? ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಇದು 2ನೇ ಕ್ವಶನ್ ಪೇಪರು, ಮಾಡೆಲ್ ಕ್ವಶನ್ ಪೇಪರ್ 2. ಟೋಟಲಾಗಿ ಬೋರ್ಡು 4 ಬಿಟ್ಟಿದ್ದಾರೆ. ಇನ್ನೂ 3 ಕ್ವಶನ್ ಪೇಪರ್ಸು ನಮ್ಮ ಚಾನಲೇ ಇರ್ತವೆ, ಪ್ಲೇಲಿಸ್ಟಲ್ಲೇ ಇರ್ತವೆ. ಹೋಗ್ಬಿಟ್ಟು ನೋಡ್ಕೊಳ್ಳಿ. SLC ಪ್ಲೇಲಿಸ್ಟ್ ಇದೆ, ಅಲ್ಲಿ ಹೋದ್ರೆ ನಿಮಗೆ ವಿಡಿಯೋಗಳು ಸಿಗ್ತವೆ. ಸೊ ನೀವು ನೋಡ್ಕೊಳ್ಳಿ. ಓಕೆ, ಜೊತೆಗೆ ಚಾನಲ್ ನಿಮಗೆ 40+ ಅಂಕಗಳ ಪಾಸಿಂಗ್ ಪ್ಯಾಕೇಜು, 50+ ಅಂಕಗಳ ಪಾಸಿಂಗ್ ಪ್ಯಾಕ್ ಇರ್ತಾನೆ, 50+ ಅಂಕಗಳು ಪಾಸಿಂಗ್ ಪ್ಯಾಕ್ ಇರ್ತಾನೆ ಅಂತ ತಪ್ಪದೆ ಓದ್ಕೊಳ್ಳಿ. ಹಿಂದಿ ವಿಷಯದಲ್ಲಿ ನೀವು ಆರಾಮಾಗಿ 50+ ಅಂಕಗಳ ಅಲ್ಲಿಂದ ಗಳಿಸ್ಬೋದು. ಪಿಕ್ಸ್ ಬರೋಂಥ ಪ್ರಶ್ನೆ ಹಾಕಿದ್ದೀನಿ, ನೋಡ್ಕೊಳ್ಳಿ. ಪಿಕ್ಸ್ ಬರೋಂಥ ಪ್ರಶ್ನೆ ಹಾಕಿದ್ದೀನಿ. ಓಕೆ, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಬಿಟ್ಟು, ಈಗಾಗಲೇ ಬೋರ್ಡ್ ನಿಮಗೆ 2450 ಕ್ವಶನ್ ನೋಡ್ರೆ ಒಂದು ಕ್ವಶನ್ ಬಿಟ್ಟಿದ್ದಾರೆ. ಆ ಕ್ವಶನ್ ಬಿಟ್ಟು ಬೇರೆ ಯಾವುದೇ ಕ್ವಶನ್ಗಳು ನಿಮ್ಮೊಂದು ಅನಾಲಿಸಿಸ್ ಬರೋದಿಲ್ಲ. ಅರ್ಥ ಆಯ್ತಾ? ಅದೊಂದು ಹೊಸ ವಿಡಿಯೋ ಹಾಕಿದ್ದೀನಿ. ಹೊಸ ವಿಡಿಯೋ ಲಿಂಕನ್ನು ವಿಡಿಯೋ ಕಮೆಂಟ್ಸ್ ಕೊಟ್ಟಿರ್ತೀನಿ, ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಮ್ಮ ಒಂದು ಟ್ರೂ CK ಎಜುಕೇಷನ್ ಚಾನಲ್ ಹಾಕಿರ್ತೀವಿ ವಿಡಿಯೋನ, ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಳ್ಳಿ. ಲಿಂಕು ವಿಡಿಯೋ ಕೊಟ್ಟಿರ್ತೀನಿ, ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ನೋಡ್ಕೊಳ್ಳಿ. ಓಕೆ, ತುಂಬ ಹೆಲ್ಪ್ಫುಲ್ಲು, ನೋಡ್ಕೊಳ್ಳಿ. ಓಕೆ, ನೋಡ್ತಾ ಹೋಗೋಣ. SLC ಮಾದರಿ ಉತ್ತರಗಳು. ಇದು ಯಾವುದು? ಮಾಡೆಲ್ ಕ್ವಶನ್ ಪೇಪರ್ 2 ಮಾದರಿ ಪ್ರಶ್ನೆ ಪತ್ರಿಕೆ 2 ಉತ್ತರ ಸಹಿತ ನೋಡ್ತಾ ಹೋಗೋಣ. ನೋಡಿ, ಅಬ್ಸರ್ವ್ ಮಾಡಿ ಯಾವ್ದು ಕ್ವಶನ್ ಕೇಳಿದಾರಂತ ನೋಡೋಣ. ಒಂದೇ ಮೇಲೆ ನಿಮಗೆ 8 ಮಲ್ಟಿಪಲ್ ಕ್ವಶನ್ ಇರ್ತವೆ. ಒಂದೇ ಕ್ವಶನ್ ನೋಡಿ, ಸಹಯೋಗ ಶಬ್ದ ಕಾ ವಿಲೋಮ ರೂಪ ಹೈ. ವಿಲೋಮ ಕೇಳಿದ್ದಾರೆ. ಯಾವುದಾಗ್ಬೋದು? ಸರಿಯಾದ ಉತ್ತರ ಆಪ್ಷನ್ ಬಿ, ಅಸಹಯೋಗ ಆಗ್ತದೆ. ಅಸಹಯೋಗ. ಇನ್ನು ಕ್ವಶನ್ ನಂಬರ್ 2, ನೌಕಾ ಶಬ್ದ ಕಾ ಬಹುವಚನ ರೂಪ ಹೈ. ಆನ್ಸರ್ ನೋಡಿ, ಆಪ್ಷನ್ ಎ ನೌಕಾಯಿ ಆಗ್ತದೆ. ನೌಕಾಯಿ ಆಗ್ತದೆ. ಸೊ ಬಹುವಚನ ಶಬ್ದ ಆಗಿರಲಿ, ವಿಲೋಮ ಶಬ್ದ ಎಲ್ಲ ವ್ಯಾಕರಣ ನೋಡ್ಕೊಳ್ಳಿ, ಅವು ರಿಪೀಟ್ ಆಗ್ತವೆ. ಅರ್ಥ ಆಯ್ತಾ? ಕ್ವಶನ್ ರಿಪೀಟ್ ಆಗೋದಿಲ್ಲ, ಟಾಪಿಕ್ ಸೇಮ್ ಇರ್ತದೆ. ಇದೇ ರೀತಿ ಕ್ವಶನ್ ಕೇಳ್ತಾ ಇರ್ತಾರೆ, ನೋಡ್ಕೊಳ್ಳಿ. ಸ್ವಲ್ಪ ಶಬ್ದ ಚೇಂಜ್ ಮಾಡ್ತಾರೆ ಅಷ್ಟೇ. ಕ್ವಶನ್ ಮಾಡ್ತಾರೆ, ಲೇಖಕ ಶಬ್ದ ಕಾ ಅನ್ಯ ಲಿಂಗ ರೂಪ ಹೈ. ಲೇಖಕ ಅನ್ನೋದು ಏನಾಗ್ತದೆ? ಆಪ್ಷನ್ ಡಿ ಲೇಖಿಕ ಆಗ್ತದೆ. ತುಂಬ ಜನ ಮಾಡ್ತಾರೆ ಲೇಖಕಿ ಅಂತ ಬರೀತಾರ, ಲೇಖಕಿ ಆಗೋದಿಲ್ಲ, ಅದು ಲೇಖಿಕ ಆಗ್ತದೆ. ಲೇಖಿಕ. ಇನ್ನು ಕ್ವಶನ್ ನಂಬರ್ 4, ನಿಮ್ನಲಿಖಿತ में से ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಹೈ. ಪ್ರಥಮ ಪ್ರೇರಣಾರ್ಥಕ ಮತ್ತು ದ್ವಿತೀಯ ಪ್ರೇರಣಾರ್ಥಕ ಈ ಎರಡೊಂದು ಬಂದು ಬರ್ತದೆ. ಯಾವ್ದು ಕೇಳಿದರೆ ಪ್ರಥಮ ಪ್ರೇರಣಾರ್ಥಕ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಎ ಸುನಾನ ಆಗ್ತದೆ. ಸುನಾನ ಅನ್ನೋದು ಪ್ರಥಮ ಪ್ರೇರಣಾರ್ಥಕ. ಇನ್ನು ಆಪ್ಷನ್ ಬಿ ಇದೆ ನೋಡಿ, ಸುನ್ವಾನ, ಇದು ದ್ವಿತೀಯ ಪ್ರೇರಣಾರ್ಥಕ. ಆನ ಇದ್ರೆ ಅದು ಪ್ರಥಮ, ವಾನ ಇದ್ರೆ ದ್ವಿತೀಯ ಆಗ್ತದೆ. ಆಯ್ತಾ? ಇನ್ನು ಕ್ವಶನ್ ನಂಬರ್ 5, ನಿಮ್ನಲಿಖಿತ में से ಗುಣಸಂಧಿ ಕಾ ಉದಾಹರಣ ಹೈ. ಸಂಧಿ ಮೇಲೆ ಕ್ವಶನ್ ಕೇಳಿದರೆ ಗುಣಸಂಧಿ ಯಾವುದಾಗ್ಬೋದು? ಸರಿಯಾದ ಉತ್ತರ ಆಪ್ಷನ್ ಡಿ ಮಹೋತ್ಸವ ಆಗ್ತದೆ. ಮಹೋತ್ಸವ ಅನ್ನೋದು ಗುಣಸಂಧಿ. ಕ್ವಶನ್ ನಂಬರ್ 6, ದೇಶ ವಿದೇಶ ಶಬ್ದ ಮೇ ಸಮಾಸ ಹೈ. ದೇಶ ವಿದೇಶ ಶಬ್ದ ಮೇ ಸಮಾಸ ಹೈ. ಯಾವ ಸಮಾಸ ಇದೆ? ಆಪ್ಷನ್ ಎ ದ್ವಂದ್ವ ಸಮಾಸ ಇದೆ, ದೇಶ ವಿದೇಶ. ಇನ್ನು ಕ್ವಶನ್ ನಂಬರ್ 7, ಸತ್ಯ ಡ್ಯಾಶ್ ಮಹಿಮಾ ಅಪಾರ ಹೈ. ಏನಾಗ್ಬೋದು ಇದು? ಏನು ಕೇಳಿದರೆ ರಿಕ್ತ ಸ್ಥಾನ ಮೇ ಸಹಿ ಕಾರಕ ಹೋಗ. ಕಾರಕವನ್ನು ಭರ್ತಿ ಮಾಡ್ಬೇಕು ನೀವು. ಯಾವುದಾಗ್ಬೋದು? ಉತ್ತರ ಆಪ್ಷನ್ ಬಿ ಕೀ ಆಗ್ತದೆ. ಸತ್ಯಕ್ಕೆ ಮಹಿಮಾ ಅಪಾರ ಹೈ ಅಂತ ಆಗ್ತದೆ. ಇನ್ನು ಕ್ವಶನ್ ನಂಬರ್ 8, ಆಪ್ನೆ ಚಸ್ಮಾ ಲಗಾಯ ನಹೀ ತಾ. ಇದೇನಾಗ್ಬೋದು? ವಾಕ್ಯ ಮೇ ಪ್ರಯುಕ್ತ ವಿರಾಮ ಚಿಹ್ನ ಹೈ. ವಿರಾಮ ಚಿಹ್ನೆ ಕೇಳಿದರೆ ಅಬ್ಸರ್ವ್ ಮಾಡಿ ಯಾವ ವಿರಾಮ ಚಿಹ್ನೆ ಇದೆ ಅಂತ. ಅಂದರೆ ಲೇಖನ ಚಿಹ್ನೆಗಳು ಯಾವ ಇದೆ ಅಂತ ನೋಡ್ಕೋಬೇಕು. ಯಾವುದಾಗ್ಬೋದು? ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಶ್ನಾರ್ಥಕ ಅಥವಾ ಪ್ರಶ್ನವಾಚಕ ಅಂತ ಕೊಡ್ತಾರೆ. ಪ್ರಶ್ನವಾಚಕ ಪ್ರಶ್ನಾರ್ಥಕ ಎರಡು ಒಂದೇ. ಸೊ ನೋಡಿ, ಆ ಕ್ವಶನಲ್ಲಿ ಕ್ವಶನ್ ಹಾಕಿದೆಲ್ಲ ಕ್ವಶನ್ ಮಾರ್ಕು, ಅದೇ ಪ್ರಶ್ನವಾಚಕ ಅಥವಾ ಪ್ರಶ್ನಾರ್ಥಕ. ಓಕೆ, ಇದೇ ರೀತಿ ಅಲ್ಲಿ ಕೇಳ್ತಾರೆ ನಿಮಗೆ ಪೂರ್ಣ ವಿರಾಮ, ಅಲ್ಪ ವಿರಾಮ, ಅರ್ಥ ಆಯ್ತಾ? ಯೋಜಕ ಆಗಿರ್ಬೋದು ಕೇಳ್ತಾರೆ, ನೋಡ್ಕೊಳ್ಳಿ. ಇನ್ನು ಸೆಕೆಂಡ್ ಮೇನು ಏನು ಅನುರೂಪತ ಕ್ವಶನ್ಗಳು 4 ಇರ್ತವೆ. ಟೋಟಲಾಗಿ 4 ಮಾರ್ಕ್ಸು ಅನುರೂಪತ.
ಆಲ್ಮೋಸ್ಟ್ ನಿಮ್ಮ ಅಭ್ಯಾಸದಲ್ಲಿ ಕೇಳ್ತಾರೆ ತುಂಬ ಕ್ವಶನ್ಸು. ನೋಡ್ಕೋ ಕ್ವಶನ್ ನಂಬರ್ 9 ಜಲಾಲುದ್ದೀನ್ ಅಂತರಂಗ ಮಿತ್ರ ಅದೇ ಶಂಶುದ್ದೀನ್ ಅನ್ನೋದು ಉತ್ತರ ಚಚೇರಬಾಯಿ. ಕ್ವಶನ್ ನಂಬರ್ 10 ಸರ್ ಎಂ ವಿಶ್ವೇಶ್ವರಯ್ಯ ಮಹಾನ್ ಅಭಿಯಂತ. ಸರ್ ಸಿ ವಿ ರಾಮನ್ ಅನ್ನೋದು ಆಗ್ತದೆ ಉತ್ತರ ಮಹಾನ್ ವೈಜ್ಞಾನಿಕ್ ಆಗ್ತದೆ. ಇನ್ನು ಕ್ವಶನ್ ನಂಬರ್ 11 ಹಾತಿ ಜಂಗಲಿ ಜಾನುವಾರು. ಭೈಂಸ್ ಅನ್ನೋದು ಪಾಲ್ತು ಜಾನುವಾರು ಆಗ್ತದೆ. ಕ್ವಶನ್ ನಂಬರ್ 12 ಮುಖಿಯಾ ಕಾ ಗುಣ मुख के समान, संत का गुण ಏನಾಗ್ತದೆ हंस के समान. ನೆಕ್ಸ್ಟು ಥರ್ಡ್ ಏನು ನಿಮ್ಲಿಖಿತ ಪ್ರಶ್ನೋं के उत्तर एक एक पूर्ण वाक्य में लिखिए. ಒಂದಕ್ಕೆ 4 ಆಪ್ಷನ್ಸ್ 4 अंक, ಪ್ರತಿಯೊಂದಕ್ಕೆ 1 अंक. क्वेश्चन नंबर 13 स्वाद ने सेब किससे बढ़कर नहीं है. उत्तर सेब आम से बढ़कर नहीं है. क्वेश्चन नंबर 14 सिंगापुर आदिवासी कहाँ रहते थे. उत्तर सिंगापुर आदिवासी पूर्वोत्तर भारत में रहते थे. क्वेश्चन 15 नर किन किन को एक समान लांग सकता है. उत्तर नदी सागर पर्वत को नर एक समान लांग सकता है. क्वेश्चन 16 यशोदा किसकी कसम खाती है. उत्तर यशोदा गोधन की कसम खाती है. नेक्स्ट मेनू निम्नलिखित प्रश्नों के उत्तर 2 या 3 वाक्य में लिखे. 2-3 वाक्य ಅಂದರೆ 2 ಅಂಕದ ಪ್ರಶ್ನೆ ಟೋಟಲ್ 8 ಪ್ರಶ್ನೆ ಇರ್ತವೆ. ಟೋಟಲ್ 16 ಅಂಕ, ಪ್ರತಿಯೊಂದಕ್ಕೂ 2 ಅಂಕ. ಎಷ್ಟು ಬರೋ ಕ್ವಶನ್ಗಳು 8 ಪ್ರಶ್ನೆ ಬರಬೇಕು. ಕ್ವಶನ್ ನಂಬರ್ 17 ನೋಡಿ, ಸೊ ಇಲ್ಲಿ 2 ಅಂಕದ ಪ್ರಶ್ನೆಗಳು. ಆಶೆಮ್ಮ ಜಿ ಅಬ್ದುಲ್ ಕಲಾಂ ಕೋ ಕಹಾನಿ ಮೇ ಕ್ಯಾ ಕ್ಯಾ ದೇತಿ ಥಿ. ವೆರಿ ವೆರಿ ಇಂಪಾರ್ಟೆಂಟು. ಆಶೆಮ್ಮ ಜಿ ಅಬ್ದುಲ್ ಕಲಾಂ ಕೋ ಕಹಾನಿ ಮೇ ಕ್ಯಾ ಕ್ಯಾ ದೇತಿ ಥಿ. ಕ್ವಶನ್ ನಂಬರ್ 18 ಕಾಶ್ಮೀರಿ ಸೇಬ್ ಪಾಠ ಕಾ ಆಶಯ ಬತಾಯಿ. ಕಾಶ್ಮೀರಿ ಸೇಬ್ ಪಾಠದ ಆಶಯವನ್ನು ಬರೀಬೇಕು. ಸೊ ಒಂದು 2 ಲೈನಲ್ಲಿ ಬರೀಬೇಕು. ನೋಡ್ಕೊಳ್ಳಿ ಆನ್ಸರ್ ಇದೆ. ನಾನು ಜಸ್ಟ್ ಮೇನ್ ಕ್ವಶನ್ ಹೇಳ್ತೇನೆ, ಯಾಕಂದ್ರೆ ನಿಮಗೆ ಕಂಪ್ಲೀಟ್ ಕ್ವಶನ್ ಪರ್ ಆನ್ಸರ್ ಕೊಡ್ಬೇಕು ನಾನು. ಓಕೆ, ಅದಕ್ಕೆ ಸ್ವಲ್ಪ ಫಾಸ್ಟಾಗಿ ಕ್ವಶನ್ನ ಹೇಳ್ತೀನಿ. ನೀವು ವಿಡಿಯೋನ ಪಾಸ್ ಮಾಡಿಬಿಟ್ಟು आंसर नोड़कोली. मेन क्वेश्चन ಹೇಳ್ತೀನಿ ನಾನು. क्वेश्चन 19 लेखक ने मंत्री को क्या समझाया. ಇದು ಕೂಡ ಇಂಪಾರ್ಟೆಂಟು. ಇನ್ನು 20 गांव को आदर्श गांव कैसे बनाया जा सकता है. 21 आधुनिक मानव की भौतिक साधना का वर्णन कीजिए. 22 यशोदा कृष्ण के क्रोध को कैसे शांत करती है. ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್ಗಳು ನೋಡ್ಕೊಳ್ಳಿ. ಇನ್ನು 23 ಸೌರಮಂಡಲ का सबसे बड़ा ग्रह कौन सा है. ಸೌರಮಂಡಲ ಯಾವುದಿದು पूर्व वचन गोतने यावतो सौरमंडल का सबसे बड़ा ग्रह बृहस्पति है. सौरमंडल का सबसे बड़ा उपग्रह गैनीमेड है. इनमें और क्वेश्चन ಕೊಟ್ಟಿರ್ತಾರೆ ಅಥವಾ ಕ್ವೆಶ್ಚನ್ಗಳು. शनि के वायुमंडल का निर्माण किस प्रकार हुआ है. ಇದಕ್ಕೆ ಇಂಪಾರ್ಟೆಂಟ್ ರಿಪೀಟ್ ಆಗ್ತದೆ ಕ್ವೆಶ್ಚನ್ಗಳು. शनि के वायुमंडल का निर्माण हाइड्रोजन, हीलियम, मीथेन और अमोनिया गैसों से बना है. बरीಬೇಕು. क्वेश्चन 24 शास्त्र में सत्य बोलने का तरीका कैसे समझाया गया है. ಇದು ಕೂಡ ಇಂಪಾರ್ಟೆಂಟು. ಅಂದರೆ ಅಥವಾ ಕ್ವಶನ್ ನೋಡ್ಕೊಳ್ಳಿ. ಸಲ್ಮಾ ನೆ ಮೀನಾ ಮೇಡಮ್ ಸೆ ಕ್ಯಾ ಖಾ. ಎಷ್ಟು ಕ್ವಶನ್ ನೋಡ್ಕೊಳ್ಳಿ. ನಂತರ ನೆಕ್ಸ್ಟ್ ಮೆನು ನಿಮ್ನಲಿಖಿತ ಪ್ರಶ್ನೋं के उत्तर 3-4 ವಾಕ್ಯ में लिखिए. 3 ಅಂಕ 9 ಪ್ರಶ್ನೆಗಳು, ಟೋಟಲ್ 27 ಅಂಕ, ಪ್ರತಿಯೊಂದಕ್ಕೂ 3 ಅಂಕ. ಎಷ್ಟು ಪ್ರಶ್ನೆ ಬರಬೇಕು? 9 ಪ್ರಶ್ನೆ ಬರಬೇಕು. ನೋಡಿ 25ನೇ ಕ್ವಶನು 25 गिल्लू के प्रति महादेव वर्मा जी की ममता का वर्णन कीजिए. गिल्लू के प्रति महादेवी वर्मा जी की ममता की वर्णन कीजिए. ವೆರಿ ಇಂಪಾರ್ಟೆಂಟು. ಸೊ ಗಿಲ್ಲು ಪಾಠದಿಂದ ಈ ಕ್ವಶನು ಬರ್ಬೋದು. 26 ಕರ್ನಾಟಕ ರಾಜ್ಯ की ಶಿಲ್ಪಕಲಾ का वर्णन कीजिए. ಪಿಕ್ಸ್ ಕೇಳ್ತಾರೆ. ಕರ್ನಾಟಕ ರಾಜ್ಯದ ಶಿಲ್ಪಕಲೆ ಮೇಲೆ 3 ಮಾರ್ಕ್ಸಿಗೆ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಸೊ ತುಂಬಾ ಟಫ್ ಇರೋದಿಲ್ಲ. ಸೊ ಇದೇ ರೀತಿ ವಾಕ್ಯ ರೂಪದಲ್ಲಿ ಬರೋಕೋಬೇಡಿ. ಪಾಯಿಂಟ್ಸ್ ಮಾಡಿಬಿಟ್ಟು ಬರೀರಿ. ಅರ್ಥ ಆಯ್ತಾ? ಪಾಯಿಂಟ್ಸ್ ಬರೆದ ಮೇಲೆ ಹೆಚ್ಚು ಮಾರ್ಕ್ಸನ್ನು ಕೊಡ್ತಾರೆ. ಪಾಯಿಂಟ್ಸ್ ಬರೋಕ್ಕೆ ಟ್ರೈ ಮಾಡಿ. 27 सोशल नेटवर्किंग का एक क्रांतिकारी खोज है कैसे. इंपॉर्टेंट. 28 धीरज सक्सेना को रोबोट की जरूरत क्यों थी. 29 दक्षिणी शिखर पर चढ़ते समय बचेंद्र के अनुभव को बताइए. ರಿಪೀಟ್ ಆಗ್ಬೋದು. ಆಯ್ತಾ? ಅಥವಾ ದಕ್ಷಿಣ ಶಿಖರ ಏರಿದ ಮೇಲೆ ಬಚೇಂದ್ರ ಪಾಲ್ ಏನು ಮಾಡ್ತಾಳೆ ಅದು ಕೇಳ್ಬೋದು. ಇನ್ನು 30 मातृभूमि के प्राकृतिक सौंदर्य का वर्णन कीजिए. ವೆರಿ ಇಂಪಾರ್ಟೆಂಟು. मातृभूमि का प्राकृतिक सौंदर्य. 31 कविता के अनुसार समय का महत्व समझाइए. समय का महत्व. ಇದು ಕೂಡ ಕ್ವಶನ್ ಇಂಪಾರ್ಟೆಂಟು. 32 ಅಂತ ಪಿಕ್ಸ್ ಇದೆ ಇರ್ತದೆ. ಯಾವುದು ನಿಮ್ನಲಿಖಿತ ದೋಹೆ का भावार्थ अपने शब्दों में लिखिए. ತುಂಬ ಏನಿಲ್ಲ, ಒಂದು 4-5 ದೋಹೆ ಇವೆ. ಆ ದೋಹೆ ನೋಡ್ಕೊಳ್ಳಿ ಸಾಕು. ಭಾರತ ಜೊತೆಗೆ ದೋಹೆ ನೋಡ್ಕೊಳ್ಳಿ. ದೋಹೆ ಭಾರತ ನೋಡ್ಕೊಳ್ಳಿ. ಅವ್ರು ದೋಹೆ ಕೊಡ್ತಾರೆ, ನೀವು ಭಾರತ ನೋಡ್ಕೋಬೇಕು. ಅರ್ಥ ಆಯ್ತಾ? ತುಂಬ ಏನಿಲ್ಲ, 4-5 ದೋಹೆ ಇವೆ. ಅಷ್ಟು ನೋಡ್ಕೊಂಡ್ರೆ ಸಾಕು. 3 ಮಾರ್ಕ್ಸ್ ಫಿಕ್ಸ್ ಬಂದೇ ಬರ್ತದೆ. ದೋಹೆ ಭಾರತ ಕೂಡ ಮೋಕಲಿ ಕೊಟ್ಟಿರ್ತಾರೆ. ನಿಮ್ಮ ಹಿಂದಿ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿದ್ದಾರೆ. ದೋಹೆ ಜೊತೆಗೆ ಭಾರತ ಕೊಟ್ಟಿದ್ದಾರೆ. ಅಷ್ಟು ನೋಡ್ಕೊಳ್ಳಿ ಸಾಕು. ಅದರಲ್ಲಿ ಒಂದು ಪಿಕ್ಸ್ ಬಂದೇ ಬರ್ತದೆ 3 ಮಾರ್ಕ್ಸ್ಗೆ. ಓಕೆ, ಉತ್ತರ ನೋಡ್ಕೊಳ್ಳಿ. ಯಾವ್ದು ಕೊಟ್ಟಿದ್ದಾರಲ್ಲಿ ಮುಖ್ಯ ಮುಖ್ಯ ಸೋಚಾಹಿಯೇ ಖಾನ ಪಾನಕೋ ಏಕ ಪಾಲೈ ಪೋಸೆ सकल अंग तुलसी सहित विवेक.
उत्तर नोड़ी ಇದನ್ನ ಅವ್ರು ಕೊಟ್ಟಿದ್ದಾರೆ तुलसीदास जी कहते हैं कि मुखिया को मुख के समान होना चाहिए मुख खाने पीने के द्वारा शरीर के सभी अंगों का पालन पोषण विवेक के साथ करता है इसी तरह एक मुखिया को अपनी प्रजा का पालन पोषण विवेक के साथ करना चाहिए ಇಷ್ಟು ಆನ್ಸರ್ ನೋಡ್ಕೊಳ್ಳಿ ನೆಕ್ಸ್ಟ್ 33 ಇದೇ ಇರ್ತದೆ ಕ್ವಶನ್ ಯಾವುದು ಕನ್ನಡ में अनुवाद ಕನ್ನಡ अंग्रेजी में अनुवाद कन्नड़ तो इंग्लिश में अनुवाद ಮಾಡುವಂಥದ್ದು ನಿಮ್ಮಿಂದ ಗದ್ಯಾಂಶ ಅನುವಾದ ಕನ್ನಡ अंग्रेजी में कीजिए ಹಿಂದಿಯಲ್ಲಿ ಕೊಟ್ಟಿರ್ತಾರೆ ಅದು ನೀವು ಕನ್ನಡದಲ್ಲಿ ಅಥವಾ ಇಂಗ್ಲೀಷ್ನಲ್ಲಿ ಅನುವಾದವನ್ನು ಮಾಡಬೇಕು ನೋಡಿ ಕೊಟ್ಟಿದ್ದಾರೆ कर्नाटक में कन्नड़ भाषा बोली जाती है और इसकी राजधानी बेंगलुरु है यहाँ देश विदेश के लोग आकर बस गए हैं ಇದನ್ನು ಕನ್ನಡದಲ್ಲಿ ಬರೀಬೇಕು ಅಥವಾ ನಿಮಗೆ ಇಂಗ್ಲೀಷ್ನಲ್ಲಿ ಬರ್ತಿದೆ ಇಂಗ್ಲೀಷ್ ಬರೀಬೇಕು ಆಲ್ಮೋಸ್ಟ್ ನೀವೆಲ್ಲ ಕನ್ನಡ ಮೀಡಿಯಂ ಇರೋದವರು ಕನ್ನಡದಲ್ಲಿ ಬರೀತಾರ ಯಾವ ರೀತಿ ನೋಡಿ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನು ಮಾತನಾಡುತ್ತಾರೆ ಬೆಂಗಳೂರು ಇದರ ರಾಜಧಾನಿಯಾಗಿದೆ ಇಲ್ಲಿ ದೇಶ ವಿದೇಶಗಳಿಂದ ಜನರು ಬಂದು ನಿಲ್ಲಿಸಿದ್ದಾರೆ ನಿಮಗೆ ಕನ್ನಡ ಟಫ್ ಅನಿಸಿದೆ ಇಂಗ್ಲೀಷ್ನಲ್ಲಿ ಕೂಡ ಬರೀಬೋದು ದ ಕನ್ನಡ ಲ್ಯಾಂಗ್ವೇಜ್ ಇಸ್ ಸ್ಪೋಕನ್ ಇನ್ ಕರ್ನಾಟಕ ಇಟ್ಸ್ ಕ್ಯಾಪಿಟಲ್ ಇಸ್ ಬ್ಯಾಂಗ್ಳೂರ್ ಪೀಪಲ್ ಫ್ರಮ್ ಆಲ್ ಓವರ್ ದ ಕಂಟ್ರಿ ಆ್ಯಂಡ್ ಅಬ್ರೋಡ್ ಹ್ಯಾವ್ ಕಮ್ ಆ್ಯಂಡ್ ಸೆಟಲ್ ಹೇರ್ ಸೊ ಯಾವುದು ಒಂದನ್ನು ಬರೀರಿ ಒಂದು ಕನ್ನಡ ಬರೀರಿ ಇಂಗ್ಲೀಷ್ ಬರೀರಿ ಆಲ್ಮೋಸ್ಟ್ ಕನ್ನಡ ಬರೀತಾ ಅನ್ಕೋತೀನಿ कन्नड़ नोड्ಕೊಳ್ಳಿ ನೆಕ್ಸ್ಟು ನಿಮ್ಲಿಖಿತ ಪ್ರಶ್ನೆ का उत्तर 4-5 वाक्य में लिखिए ಇವು 4 ಅಂಕ ಪ್ರಶ್ನೆಗಳು ಟೋಟಲ್ ಆಗಿ 2 ಇರ್ತವೆ ಟೋಟಲ್ ಆಗಿ 8 ಅಂಕ ಪ್ರತಿಯೊಂದಕ್ಕೂ 4 ಅಂಕ 34 ಚಾಯ್ಸ್ ಇರ್ತವೆ ನಿಮಗೆ ಕ್ವಶ್ಚನ್ ಇರ್ತವೆ ಡೋಂಟ್ ವರಿ ಬರಿಬೋದು 34 ವೇರ್ ಇಂಪಾರ್ಟೆಂಟ್ ಕೇಳಿ ಕೇಳ್ತಾರೆ पंडित राजकिशोर के मानवीय गुणों का परिचय दीजिए और ಕ್ವಶನು ಅಥವಾ ಕ್ವಶನು ಬಸಂತಿ ಕಿಮಾಂದರ್ ಲಡ್ಕೈ ಕೈಸೆ ವೇರ್ ಇಂಪಾರ್ಟೆಂಟು ಸೊ ಯಾವುದೇ ಕ್ವಶನ್ ಕೇಳಿ ನೀವು ಬಸಂತಿ ಕಿಮಾಂದರ್ ಮೇಲೆ ಕ್ವಶನ್ ಕೇಳ್ತಾರೆ ಅದೇ ಆನ್ಸರು ಬೇರೆ ಬೇರೆ ಕೇಳ್ತಾರೆ ಅರ್ಥ ಆಯ್ತಾ ಬಸಂತಿ ಕಿಮಾಂದರ್ ಲಡ್ಕೈ ಕೈಸೆ ಇದು ನೋಡ್ಕೊಳ್ಳಿ ಮತ್ತು ಅದ್ರ ಜೊತೆಗೆ ಇದು ಕೂಡ ಇಂಪಾರ್ಟೆಂಟು पंडित राजकिशोर के मानवीय गुण ಇದು ಕೂಡ ಇಂಪಾರ್ಟೆಂಟು ನೆಕ್ಸ್ಟ್ ನೋಡ್ಕೊಳ್ಳಿ 35 ಯಾವ್ದು ಕೊಟ್ಟಿದ್ದಾರೆ ನೋಡಿ ನಿಮ್ಲಿಖಿತ ಕವಿತಾಂಶ ಪೂರ್ಣ ಕೆಜಿ ಇದು ಬಿಟ್ಟು ಬೇರೆ ಯಾವುದು ಕೇಳೋದಿಲ್ಲ ನಿಮಗೆ ಬಂದರೆ असफलता एक चुनौती है ಈಗ ಸ್ವೀಕಾರ ಕರೋ ಇದನ್ನು ಬಿಟ್ಟು ಬೇರೆ ಯಾವುದು ಕೇಳೋದಿಲ್ಲ ಈ 4 ಸಾಲು ನೋಡ್ಕೊಳ್ಳಿ ನಿಮ್ಮೊಂದು ಪೂರೈಸಿಕೆ 2 ಆಗಿರ್ಬೋದು 3 ಆಗಿರ್ಬೋದು ನಿಮ್ಮ ಅನಾಲಿಸಿಮ್ ಆಗಿರ್ಬೋದು ಇದೇ ಪದ್ಯವಾಗಿ ಬರ್ತದೆ ಈ 4 ಸಾಲು ಓದ್ಕೊಂಡ್ರೆ ಎಷ್ಟು ಮಾರ್ಕ್ಸು 4 ಮಾರ್ಕ್ಸ್ ಫಿಕ್ಸು ಈ 4 ಸಲ ಓದ್ಕೊಂಡ್ರೆ ಪ್ರತಿ ಸರಿಗೆ 1 ಅಂಕ ಅರ್ಥ ಆಯ್ತಾ ಸೊ ನೆನಪು ಉಳಿತಾ ಅಲ್ವಾ 4 ಸಲ ಓದೆ ಒಂದು ಬುಕ್ಕಲ್ಲಿ ರಫಕ್ಕಲ್ಲಿ ಬರುತ್ತಾಗಿರಿ ಗೊತ್ತಾಗ್ತದೆ ನಿಮಗೆ ಮಿಸ್ಟೇಕ್ ಮಾಡ್ಕೋಬೇಡಿ ಬರೀ 4 ಸಾಲು ಇದು ನೆನಪುಂಡ್ರೆ ಸಾಕು 4 ಮಾರ್ಕ್ಸ್ ಬರ್ತದೆ ಕರೆಕ್ಟಾಗಿ ನೋಡ್ಕೊಳ್ಳಿ ಇದೇ ಇರ್ತದೆ असफलता एक चुनौती है इसे स्वीकार करो क्या कभी रह गई देखो और सुधार करो जब तक न सफल हो नींद चैन को त्यागो तुम संघर्ष का मैदान छोड़कर मत भागो तुम ಈ 4 ಸಾಲು ನೋಡಿ 4 ಮಾರ್ಕ್ಸು ಕಟ್ಟಿಟ್ಟ ಬುತ್ತಿ ನಂತರ ನೆಕ್ಸ್ಟು ಗದ್ಯಾಂಶ ಇರ್ತದೆ ನಿಮಗೆ ಇಷ್ಟು 4 ಮಾರ್ಕ್ಸಿಗೆ ಗದ್ಯಾಂಶ ಕೊಟ್ಟಿರ್ತಾರೆ ತುಂಬಾ ಈಸಿ ಮೇಲೆ ಗದ್ಯಾಂಶ ಇರ್ತದೆ ಕೆಳಗೆ ಯಾರು ಕ್ವಶನ್ ಕೊಟ್ಟಿರ್ತಾರೆ ಮೇಲೆ ಆನ್ಸರ್ ಇರ್ತದೆ ನೋಡಿಬಿಟ್ಟು ಬರೆಯೋದಷ್ಟೇ ಬರೀತಾರೆ ಎಲ್ಲರೂ ಕೂಡ ಸೊ ನೋಡಿ ಎಷ್ಟು ಕೊಟ್ಟರೆ 4 ಕ್ವಶನ್ ಕೊಟ್ಟಿರ್ತಾರೆ ಪ್ರತಿಯೊಂದಕ್ಕೆ ಒಂದೊಂದು ಅಂಕ 4 ಕ್ವಶನ್ ನೋಡ್ಕೊಳ್ಳಿ ಏನು ಮಾಡಿ ಗದ್ಯಾಂಶ ಓದ್ಕೊಳ್ಳಿ ಪದ್ಯವಾಗಿ ಓದ್ಕೊಳ್ಳಿ ಆಮೇಲೆ ಕ್ವಶನ್ ನೋಡ್ಕೊಳ್ಳಿ ಮಾನವಕಿ ಈ ರೀತಿ ನೋಡಿ ಮೊದಲು ಗದ್ಯಾಂಶ ಓದ್ಕೊಳ್ಳಿ ಆಮೇಲೆ ಒಂದು ಆ ಈ ಅಂತ 4 ಕ್ವಶನ್ ಕೊಟ್ಟಿರ್ತಾರೆ ಈ 4 ಕ್ವಶನ್ನ ಓದ್ಕೊಳ್ಳಿ ಉತ್ತರ ಸಹಿತವೆ ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ಳಿ ಓಕೆ ನೆಕ್ಸ್ಟ್ ಒಂದು ನಾವು 4 ಮಾರ್ಕ್ಸ್ ಏನು ಕೇಳ್ತಾರೆ ನಿಮಗೆ ನಿಬಂಧ ಕೇಳ್ತಾರೆ ನಿಬಂಧ ಅಂದರೆ ಏನು ಪ್ರಬಂಧ ಬರವಣಿಗೆ ಕನ್ನಡದಲ್ಲಿ ಯಾಕಂದ್ರೆ ಪ್ರಬಂಧ ಓಕೆ 4 ಮಾರ್ಕ್ಸಿಗೆ ಕೇಳ್ತಾರೆ ಯಾವೆಲ್ಲ ಇಂಪಾರ್ಟೆಂಟ್ ನೋಡಿ ಕೇಳೋಕ ಮಹತ್ವ ಕೇಳ್ಬೋದು ರಿಪೀಟ್ ಆಗ್ತದೆ ಕೇಳೋಕ ಮಹತ್ವ ನೋಡ್ಕೊಳ್ಳಿ ಏನು ಹಾಕಬೇಕು ಅವ್ರು ಕೊಟ್ಟಿರ್ತಾರೆ ಪಾಯಿಂಟ್ಸ್ ವೈಸ್ ಕೊಟ್ಟಿರ್ತಾರೆ ಮೊದಲು ಏನು ಕೊಡ್ತಾರೆ ಅವರು ಕೇಳೋಕ ಮಹತ್ವ ಅಂತ ಕೊಡ್ತಾರೆ ಆಮೇಲೆ ಅವರು ಕೊಡ್ತಾರೆ ಪ್ರಸ್ತಾವನೆ ಅಂತ ಕೊಡ್ತಾರೆ ಹೆಡ್ಡಿಂಗ್ ಮಾತ್ರ ಕೊಡ್ತಾರೆ ಏನು ಕೊಡೋದಿಲ್ಲ ಅವರು ಪ್ರಸ್ತಾವನೆ ಬರೀರಿ ಆಮೇಲೆ ಕೇಳ್ಕ ಪ್ರಕಾರ ಬರೀರಿ ಅರ್ಥಾಯ್ತಾ ಆಮೇಲೆ ಕೇಳನೆ ಸೆ ಹೋನೆ ವಾಲಿ ಲಾಭ ಬರೀರಿ ಅಂತ ಕೊಡ್ತಾರೆ ಅರ್ಥಾಯ್ತಾ ಮಾನಸಿಕ ಅವರು ಸಾಮಾಜಿಕ ಲಾಭ ಈ ರೀತಿ ಕೊಡ್ತಾರೆ ಆ ಪಾಯಿಂಟ್ಸ್ ನೀವು ಎಕ್ಸ್ಪ್ಲೇನ್ ಬರೀಬೇಕು ಸೊ ನೋಡಿ ಏನು ಪ್ರಸ್ತಾವನಾ ಉಪಸಂಹಾರ ಎರಡು ಹಾಕಲೇಬೇಕು ಸೊ ತುಂಬಾ ಇಂಪಾರ್ಟೆಂಟು ಅದು ಬಿಡಕ್ಕೆ ಹೋಗ್ಬಿಡಿ ಪ್ರಸ್ತಾವನಾ ಉಪಸಂಹಾರ ಹಾಕಬೇಕು ತುಂಬ ಜನ ಏನು ಮಾಡ್ತಾರಾ ಬರೀ ಊರೇನು ಮಾಡ್ತಾರಾ ಪ್ರಸ್ತಾವನಾ ಉಪಸಂಹಾರ ಹಾಕೋದಿಲ್ಲ ಆ ರೀತಿ ಮಾಡಕ್ಕೆ ಹೋಗ್ಬಿಡಿ ಪ್ರಸ್ತಾವನಕ್ಕೆ 1 ಮಾರ್ಕ್ಸು ಉಪಸಂಹಾರಕ್ಕೆ 1 ಮಾರ್ಕ್ಸು ಕೊಡ್ತಾ ಇರ್ತಾರೆ ಓಕೆ ನೋಡ್ಕೊಳ್ಳಿ ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಯಾವುದು ಗ್ರಾಮ ಸುಧಾರ್ ಇದು ಕೂಡ ಇಂಪಾರ್ಟೆಂಟು ರಿಪೀಟ್ ಆಗ್ತದೆ ನೋಡ್ಕೊಳ್ಳಿ ಓಕೆ ಗ್ರಾಮ ಸುಧಾರ್ ಇದು ಕೂಡ ಸೇಮ್ ಅವ್ರು ಕೊಟ್ಟಿರ್ತಾರೆ ಪಾಯಿಂಟ್ಸನ್ನು ಪ್ರಸ್ತಾವನದ ಕೊಟ್ಟಿರ್ತಾರೆ ಆಮೇಲೆ ಯಾವ ಪಾಯಿಂಟ್ಸ್ ಕೊಟ್ಟಿರ್ತಾರೆ ನೋಡ್ಕೊಳ್ಳಿ ಅರ್ಥ ಆಯ್ತಾ ಗ್ರಾಮ ಸುಧಾರಕ್ಕೆ ಅನ್ಯ ಉಪಾಯ ಇವೆಲ್ಲ ಪಾಯಿಂಟ್ಸ್ ಕೊಟ್ಟಿರ್ತಾರೆ ಕೊಡಬೇಕು ಆಮೇಲೆ ಇಂಪಾರ್ಟೆಂಟ್ ಏನು ಇಂಟರ್ನೆಟ್ ಬಗ್ಗೆ ನೋಡ್ಕೊಳ್ಳಿ ಇಂಟರ್ನೆಟ್ ಪ್ರಬಂಧ ಕೂಡ ಕೇಳ್ತಾರೆ ನಿಮಗೆ ನಿಬಂಧ ಇಂಟರ್ನೆಟ್ ಕೇಳ್ತಾರೆ ಇಂಟರ್ನೆಟ್ ಕೂಡ ನೋಡ್ಕೊಳ್ಳಿ ಆಮೇಲೆ ಇನ್ನೊಂದು ಯಾವುದು ಇಂಪಾರ್ಟೆಂಟು ಮೊಬೈಲ್ ಫೋನ್ ಶಿಕ್ಷಕ ಏಕ್ ಸಾಧನ್ ಇದು ಕೂಡ ಕೇಳ್ಬೋದು ಅಥವಾ ಮೊಬೈಲ್ ಫೋನ್ ಬಗ್ಗೆ ಕೇಳ್ಬೋದು ಓಕೆ ಇದು ಕೂಡ 4 ಮಾರ್ಕ್ಸ್ಗೆ ಈ ಒಂದು ನಿಬಂಧವನ್ನು ನೋಡ್ಕೊಳ್ಳಿ ಓಕೆ ಲಾಭ ಎಲ್ಲವೂ ಕೇಳ್ತಾರೆ ಅಥವಾ ನುಕ್ಸಾನ ಕೇಳ್ಬೋದು ನೋಡ್ಕೊಳ್ಳಿ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಯಾವುದು 5 ಮಾರ್ಕ್ಸ್ಗೆ ನಿಮಗೆಲ್ಲ ಗೊತ್ತಿರೋ ಕ್ವಶನ್ ಯಾವುದು
ಪತ್ರ ಬರವಣಿಗೆ. ಓಕೆ, ಲೆಟರು ಏನು ಚಿಟ್ಟಿ ಪತ್ರ ಕೊಡ್ತಾರೆ ನಿಮಗೆ. ಒಂದು ವ್ಯವಹಾರಿಕ ಒಂದು ವೈಯಕ್ತಿಕ ಎರಡು ಕೂಡ ಇರ್ತವೆ. ಸೊ ನಿಮಗೆ ಯಾವ ಬರ್ತದೆ ಬರಬೇಕು. ಆಲ್ಮೋಸ್ಟ್ ಚಿಟ್ಟಿ ಪತ್ರ ನೋಡ್ಕೊಳ್ಳಿ, ತುಂಬಾ ಈಸಿ. ಚಿಟ್ಟಿ ಪತ್ರ ಕೇಳ್ತಾರೆ ನಿಮಗೆ, ಗ್ಯಾರಂಟಿ 100% ಚಿಟ್ಟಿ ಪತ್ರ ಬಂದೇ ಬರ್ತದೆ. ಅದು ಯಾವುದೇ ಎಕ್ಸಾಮ್ ಇರಲಿ, ನಿಮ್ಮೊಂದು ಪೂರೈಸಿದ ಪರೀಕ್ಷೆ ಇರಲಿ, ಆನ್ಯುವಲ್ ಎಕ್ಸಾಮ್ ಇರಲಿ, ಚಿಟ್ಟಿ ಪತ್ರ ಕೇಳ್ತಾರೆ. ನೋಡ್ಕೊಳ್ಳಿ, ತುಂಬ ಈಸಿ ಇರ್ತದೆ. कोई साकार देकर 3 दिन की छुट्टी मांगते हुए प्रधान अध्यापक के नाम एक छुट्टी पत्र लिखिए 5 ಮಾರ್ಕ್ಸ್ಗೆ. ಸೊ ಏನು ಮಾಡ್ಬೇಕು ನಾವು, ಫಾರ್ಮ್ಯಾಟ್ ಯಾವುದು, ನಿಮ್ಮ ಸ್ಕೂಲಲ್ಲಿ ಯಾವ ರೀತಿ ಹೇಳಿದರೆ ಹಿಂದಿ ಟೀಚರು ಆ ರೀತಿ ಓದ್ಕೊಳ್ಳಿ, ನಿಮ್ಮ ನೆನಪಿಳಿತದೆ. ಸೊ ಮತ್ತೆ ಬೇರೆ ಫಾರ್ಮ್ಯಾಟ್ ನೋಡ್ಕೋಬೇಡಿ, ಎಲ್ಲ ಫಾರ್ಮ್ಯಾಟ್ ಸೇಮೇ ಇರ್ತದೆ, ತುಂಬ ಏನು ವ್ಯತ್ಯಾಸ ಇರೋದಿಲ್ಲ. ಕೆಲವೊಂದ್ಸಲ ಸ್ವಲ್ಪ ವ್ಯತ್ಯಾಸ ಇರ್ತದೆ, ಆಲ್ಮೋಸ್ಟ್ ಸೇಮ್ ಇರ್ತದೆ. ನೋಡ್ಕೊಳ್ಳಿ. ನೋಡಿ ಏನೆಲ್ಲ ಹಾಕಬೇಕು ನಾವು, ದಿನಾಂಕ ಹಾಕಬೇಕು, ಆಮೇಲೆ ಪ್ರೇಷಕು. ಸೊ ನಿಮ್ಮ ಹೆಸರು ಹಾಕೋಬೇಡಿ, ಯಾವುದೋ ಕಾರಣಕ್ಕೂ ನಿಮ್ಮ ಹೆಸರನ್ನ ಹಾಕೋಬೇಡಿ. ಏನಂತ ಹಾಕಿ, ಅಬಕ್ ಅಂತ ಹಾಕಿದರೆ ಅದು ಸರಿಯಾದ ಉತ್ತರ ಕೂಡ ಆಗ್ತದೆ, ಮತ್ತು ನಿಮ್ಮ ಹೆಸರು ಕೂಡ ಗೊತ್ತಾಗೋದಿಲ್ಲ. ಪೇಪರ್ ಚೆಕ್ ಮಾಡೋರಿಗೆ ನಿಮ್ಮ ಹೆಸರು ಗೊತ್ತಾಗೋದಿಲ್ಲ. ಸೊ ಇದರ ನಿಮಗೆ ಯಾವುದೇ ರೀತಿ ಮಾರ್ಕ್ಸ್ ಕಟ್ ಮಾಡೋದಿಲ್ಲ ಅವರು. ಓಕೆ, ಅಬಕ್ ಹಾಕಿದರೆ ಯಾವುದೇ ಸಮಸ್ಯೆ ಇರೋದಿಲ್ಲ, ಅಬಕ್ ಅಂತ ಹಾಕಿ. 10वीं ಕಕ್ಷಾ ಆದರ್ಶ ವಿದ್ಯಾಲಯ ಮೈಸೂರು, ಸೇವಾ ಮೇ ಪ್ರಧಾನ ಅಧ್ಯಾಪಕ ಜಿ ಆದರ್ಶ ವಿದ್ಯಾಲಯ ಮೈಸೂರು ಈ ರೀತಿ ಹಾಕಬೇಕು. ಆಮೇಲೆ ಆದರಣೀಯ ಮಹೋದಯ ಅಂತ ಹಾಕಬೇಕು, ಆದರಣೀಯ ಮಹೋದಯ. ಆಮೇಲೆ ವಿಷಯ 3 दिन की छुट्टी मांगते हुए, ಆಮೇಲೆ ಪೂರ್ತಿ ವಿವರಣೆ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಲಾಸ್ಟಿಗೆ ಧನ್ಯವಾದ ಸಹಿತ ಅಂತ ಹಾಕಬೇಕು. ಆಮೇಲೆ ಆಪ್ಕ ಆಜ್ಞಾಕಾರಿ ಛಾತ್ರ ಬರಬೇಕು, ಅಬಕ್ ಅಂತ ಕೆಳಗೆ ಬರಬೇಕು, ಅದು ಸೈನ್ ಅಂತ ಅರ್ಥ, ಅದು ಅಬಕ್ ಅಂತ ಬರಬೇಕು. ಆಮೇಲೆ ಸ್ಥಾನ ಮೈಸೂರು, ಅಬಕ್ಕೆ ಹಸ್ತಾಕ್ಷರ. ಎಷ್ಟು ಬರ್ತದೆ ನಿಮಗೆ ಟೋಟಲಾಗಿ ಎಷ್ಟು ಮಾರ್ಕ್ಸ್ ಇದು? ಸೊ 5 ಮಾರ್ಕ್ಸ್ ಕೊಡ್ತಾರೆ, 5 ಅಂಕ 5 ಮಾರ್ಕ್ಸ್ ನೋಡಿ. ನಂತರ ನಮಗೆ ಅದು ಬೇಡ ಅಂದರೆ ಇದು ಮರಿಬೋದು. अपनी पढ़ाई के बारे में बताते हुए पिताजी के नाम पत्र लिखिए. ಇದು ವೈಯಕ್ತಿಕ ಪತ್ರ, ಪಿತಾಜಿ ನಿಮ್ಮ ತಂದೆಯವರಿಗೆ ಪತ್ರ ಬರೆಯುತ್ತಿದ್ದು. ಫಾರ್ಮ್ಯಾಟ್ ನೋಡಿ, ಅದು ಸೇ ಬರಬೇಕು, ಅಬಕ 10वीं ಕಕ್ಷಾ. ಆಮೇಲೆ ಪೂಜ್ಯ ಪಿತಾಜಿ ಸಾದರ್ ಪ್ರಣಾಮ್, ಆಮೇಲೆ ವಿವರಣೆ ಮಾಡಬೇಕು. ನಂತರ ಮಾತಾಜಿ ಕೋ ಪ್ರಣಾಮ್ ಔರ್ ಗೋಟೆ ಕೋ ಆಶೀರ್ವಾದ. ನಂತರ ತುಮಾರ ಪ್ರಿಯ ಪುತ್ರ ಅಬಕ ಸೇವಾ ಅಂತ ಹಾಕಬೇಕು. ಸೊ ಎಷ್ಟು ಫಾರ್ಮಾಟು, ಇಷ್ಟು ಒಂದು ಪ್ರಶ್ನೆ ಪತ್ರಿಕೆ. ಈಗಾಗಲೇ ನಿಮ್ಮ ಚಾನಲಲ್ಲಿ ಹಿಂದಿ ವಿಷಯದ ಮೇಲೆ ಇನ್ನೂ ಉಳಿದ 3 ಕ್ವಶನ್ ಬರೋಕಿರ್ತೀನಿ, 3-4 ಕ್ವಶನ್ ಬರ್ಸು ವಿತ್ ಆನ್ಸರ್ಸ್ ಹಾಕಿರ್ತೀನಿ. ಅದನ್ನು ತಪ್ಪದೆ ನೋಡ್ಕೊಳ್ಳೇಬೇಕು, ಯಾಕಂದರೆ ಫಾರ್ಮಾಟು ಅನಾಲಿಸಮ್ಗೆ ಅದೇ ಸೇಮು, ಪೂರೈಸಿದ ಪರೀಕ್ಷೆಗೆ ಅದೇ ಸೇಮು. ಸೊ ಕಡ್ಡಾಗಿ ನೋಡ್ಕೊಳ್ಳಿ, ಚಾನಲ್ ಇರ್ತವೆ, ಪ್ಲೇಸ್ಟೋರ್ ಸಿಗ್ತವೆ. ಜೊತೆಗೆ ನಾವು ಪೂರೈಸಿದ ಪರೀಕ್ಷೆಗೆ ನಮಗೆ ಒಂದು 40+ ಅಂಕಗಳ ಮತ್ತು 50+ ಅಂಕಗಳ ಪಾಸಿಂಗ್ ಪ್ಯಾಕೇಜ್ ಸ್ಕೋರ್ ಬೇಕಾಗಿರ್ತೀನಿ. ತಪ್ಪದೆ ನೋಡ್ಕೊಳ್ಳಿ, ಅಷ್ಟು ಓದ್ಕೊಂಡ್ರೆ ನೀವು ಆರಾಮಾಗಿ 40+ ಅಂಕಗಳು 50+ ಅಂಕಗಳು ಗಳಿಸ್ತೀರಾ. ಸೊ ನೋಡ್ಕೊಳ್ಳಿ ಚಾನಲ್ಲಿ. ಮತ್ತು ಬೇರೆ ಯಾವೆಲ್ಲ ಕ್ವಶನ್ ಬರಬೇಕು ನಿಮಗೆ ಅವನು ಕಮೆಂಟ್ ಮಾಡಿ, ಅರ್ಥ ಆಯ್ತಾ? ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಸೊ ಮಚ್.